ಹಾಯ್ ಗೈಸ್, ಇನ್ಮೇಲಿಂದ ಪ್ರತಿ ವಾರ ಒಂದೊಂದು PC ಕಾಂಪೋನೆಂಟ್ಸ್ ನಾನು ರಿವ್ಯೂ ಮಾಡ್ತಾ ಇರ್ತೀನಿ. ಅಂಡ್ ಇವತ್ತು ನಾನು ಮಾಡ್ತಿರೋ ಪ್ರಾಡಕ್ಟ್ ರಿವ್ಯೂ ಬಂದ್ಬಿಟ್ಟು ಗಿಗಾಬೈಟ್ ನ ಗ್ರಾಫಿಕ್ ಕಾರ್ಡ್ಸ್. ಲೋ ಎಂಡ್ ಇಂದ ಹಿಡಿದು ಹೈ ಎಂಡ್ ವರೆಗೂ ಗ್ರಾಫಿಕ್ ಕಾರ್ಡ್ಸ್ ಇದೆ. 1650, 3050, 3060, 4070 ಸೂಪರ್. ಸೊ ಈ ಪ್ರಾಡಕ್ಟ್ಸ್ ನಾನು ತಗೊಂಡಿರೋದು ಬಂದು PC ಕುಮಾರ್ ಅವರ ಹತ್ರ ಇಂದ. ಸೊ ಇವರ ಸ್ಟೋರ್ ಬಂದು SP ರೋಡ್ ಅಲ್ಲಿ ಲೊಕೇಟ್ ಆಗಿದೆ. ಸೊ ಸ್ಟೋರ್ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ. ನೀವು ಯಾರಾದ್ರೂ PC ಬಿಲ್ಡ್ ಮಾಡಿಸೋರು ಇದ್ದೀರಾ ಅಂತ ಅಂದ್ರೆ ಸ್ಟೋರ್ ವಿಸಿಟ್ ಆಗಿ ಯಾವ ರೀತಿ PC ಬೇಕು ಅಂತ ಬಿಲ್ಡ್ ಮಾಡಿಸ್ಕೋಬಹುದು. ಅಕಸ್ಮಾತ್ ನೀವು ಬೆಂಗಳೂರಲ್ಲಿ ಎಲ್ಲೋ ದೂರ ಇದ್ದೀರಾ ಅಂತ ಇವರ ಒಂದು ಆನ್ಲೈನ್ ವೆಬ್ಸೈಟ್ ಕೂಡ ಇದೆ. ಸೊ ವೆಬ್ಸೈಟ್ ಲಿಂಕ್ ಅಷ್ಟೇ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ತುಂಬಾ ಆಪ್ಷನ್ಸ್ ಇದೆ ಅವರ ವೆಬ್ಸೈಟ್ಸ್ ಅಲ್ಲಿ ಕೂಡ ಅಷ್ಟೇ. ಸೊ ನಿಮ್ಗೆ ಯಾವ ರೀತಿ ಬೇಕು ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ನೀವು ಮನೇಲಿ ಕೂತ್ಕೊಂಡು ಆರ್ಡರ್ ಮಾಡ್ಕೋಬಹುದು. ಸೊ ಬನ್ನಿ, ಇನ್ನೇನು ತಡ ಮಾಡೋದು ಬೇಡ, ಈಗ ಸೀದಾ ವಿಡಿಯೋ ಜಂಪ್ ಆಗೋಣ. ಒಂದೊಂದೇ ಗ್ರಾಫಿಕ್ ಕಾರ್ಡ್ ಅನ್ಬಾಕ್ಸ್ ಮಾಡ್ತಾ ಅದ್ರ ಕೀ ಫೀಚರ್ಸ್ ಹಾಗೂ ಸ್ಪೆಸಿಫಿಕೇಶನ್ಸ್ ಏನೇನಿದೆ ಅಂತ ನೋಡೋಣ. ಸೊ ಎಸ್ ಗೈಸ್, ಬನ್ನಿ ಈಗ ಇವತ್ತಿನ ಮೊದಲನೇ ಗ್ರಾಫಿಕ್ ಕಾರ್ಡ್ ನ ಅನ್ಬಾಕ್ಸ್ ಮಾಡ್ತಾ ಇದ್ರೊಳಗಡೆ ಏನೇನಿದೆ ಅಂತ ನೋಡೋಣ. ಅಂಡ್ ಈ ಗ್ರಾಫಿಕ್ ಕಾರ್ಡ್ ಬಂದ್ಬಿಟ್ಟು ಗಿಗಾಬೈಟ್ ನ GeForce GTX 1650 ಅಂತ ಓವರ್ ಕ್ಲಾಕ್ ಎಡಿಷನ್ 4GB ಇದು. ಸೊ ಬನ್ನಿ ಒಳಗಡೆ ಏನೇನಿದೆ ಬಾಕ್ಸ್ ಒಳಗಡೆ ಅದನ್ನ ನೋಡೋಣ ಫಸ್ಟ್. ಸೊ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ನಮಗೆ ಸೀದಾ ಕೈ ಸಿಗೋದೇನೆ ಗ್ರಾಫಿಕ್ ಕಾರ್ಡ್. ಸೊ ಸಿಂಗಲ್ ಫ್ಯಾನ್ ಗ್ರಾಫಿಕ್ ಕಾರ್ಡ್ ಇದು. ಇದರಲ್ಲಿ ವಿಂಡ್ಫೋರ್ಸ್ ಎಡಿಷನ್ ಇನ್ನೊಂದು ಬರುತ್ತೆ. ಸೊ ಅದರಲ್ಲಿ ಡಬಲ್ ಫ್ಯಾನ್ ಸಿಗುತ್ತೆ ನಿಮಗೆ, ಬಟ್ ಇದು ಕಂಪ್ಲೀಟ್ ಆಗಿ ಸಿಂಗಲ್ ಫ್ಯಾನ್ ಇರುತ್ತೆ. ಅಂಡ್ ಜೊತೆಗೆ ಏನಾದರೂ ಇದೆಯಾ ಒಳಗಡೆ ಅದನ್ನು ನೋಡೋಣ. ಓಕೆ, ಗ್ರಾಫಿಕ್ ಕಾರ್ಡ್ ಆದಮೇಲೆ ಅಗೈನ್ ಒಂದು ಯೂಸರ್ ಗೈಡ್. ಸೊ ಅಷ್ಟೇ, ಅದು ಬಿಟ್ಟರೆ ಕಂಪ್ಲೀಟ್ ಆಗಿ ಏನೂ ಇಲ್ಲ. ಸೊ ಗ್ರಾಫಿಕ್ ಕಾರ್ಡ್ನ ಡಿಸೈನ್ ಯಾವ ರೀತಿ ಇದೆ ಏನು ಪ್ರತಿಯೊಂದನ್ನು ನೋಡೋಣ ಬನ್ನಿ. ಸೊ ಎಸ್ ಗೈಸ್, ಈ ಗ್ರಾಫಿಕ್ ಕಾರ್ಡ್ ಅಲ್ಲಿ ನೋಡಕ್ ಹೋದ್ರೆ ನಮಗೆ NVIDIA ಟ್ಯೂರಿಂಗ್ ಆರ್ಕಿಟೆಕ್ಚರ್ ಇರ್ತಾ ಇರುತ್ತೆ. ಅಂಡ್ ಜೊತೆಗೆ ಇದರಲ್ಲಿ ನಮಗೆ 4GB GDDR6 128 ಬಿಟ್ ನ ಮೆಮೊರಿ ಇಂಟರ್ಫೇಸ್ ಇಂಟಿಗ್ರೇಟ್ ಆಗಿರೋದು ಕೂಡ ನಾವು ನೋಡ್ತಾ ಇದ್ದೀವಿ. ಅಂಡ್ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಕೂಲಿಂಗ್ ಫೀಚರ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ನಮಗೆ 80mm ನ ಯೂನಿಕ್ ಬ್ಲೇಡ್ ಫ್ಯಾನ್ ಕೊಟ್ಟಿರ್ತಾರೆ. ಈಟ್ನ ಲೈಕ್ ಸ್ವಲ್ಪ ರಿಡ್ಯೂಸ್ ಮಾಡ್ತಾ ಇರೋದು ಖಂಡಿತ, ಬಟ್ ಐಎನ್ ಗೇಮ್ಸ್ ಏನಾದರೂ ಆಡ್ತಿದ್ರೆ ಹೆವಿ ಲೋಡ್ ಕೊಡ್ತಿದ್ರೆ ಆಬ್ವಿಯಸ್ಲಿ ಸ್ವಲ್ಪ ಇಶ್ಯೂಸ್ ನಮಗೆ ಕಾಣ್ ಬರ್ತಾ ಇರುತ್ತೆ. ಬಿಕಾಸ್ ನಾನು ಹೇಳ್ತಾ ಇದ್ದೆ ಲೈಕ್ ಇವಾಗ ಒಂದು ಲೋ ರೇಂಜ್ ಗ್ರಾಫಿಕ್ ಕಾರ್ಡ್ಸ್ ಇಂದ ಶುರು ಮಾಡ್ತಾ ಇರಬೇಕಾದ್ರೆ ನೀವು ಎಕ್ಸ್ಪೆಕ್ಟೇಷನ್ಸ್ ಅಂತೂ ಜಾಸ್ತಿ ಇಟ್ಕೊಳ್ಳೋಕ್ಕಾಗಲ್ಲ. ಬಟ್ ಇದ್ರ ಕೆಲಸ ಏನು ಮಾಡಬೇಕು, ಬೇಸಿಕ್ ರಿಕ್ವೈರ್ಮೆಂಟ್ಸ್ ಅದಂತೂ ಖಂಡಿತ ಮಾಡ್ತಾ ಇರುತ್ತೆ. ಅಂಡ್ ನೆಕ್ಸ್ಟ್ ನಾವು ಇದರ GPU ಕ್ಲಾಕ್ ಸ್ಪೀಡ್ ಬಗ್ಗೆ ಮಾತಾಡೋಕೆ ಹೋದ್ರೆ ನಮಗೆ 1635 ನ ಮೆಗಾಹರ್ಟ್ಜ್ ವರೆಗೂ ಇರ್ತಾ ಇರುತ್ತೆ. ಅಂಡ್ ಮೆಮೊರಿ ಕ್ಲಾಕ್ ಸ್ಪೀಡ್ ಬಗ್ಗೆ ಮಾತಾಡೋಕೆ ಹೋದ್ರೆ 12000 ಮೆಗಾಹರ್ಟ್ಜ್ ವರೆಗೂ ನಮಗೆ ಸಿಗ್ತಾ ಇರುತ್ತೆ. ಅಂಡ್ ಜೊತೆಗೆ ಇದರಲ್ಲಿ ನಮಗೆ ಕೂಡಾ ಕೋರ್ಸ್ ಮೈನ್ ಫ್ಯಾಕ್ಟರ್ ಬೀಳ್ತಾ ಇರುತ್ತೆ. ಸೊ ಕೂಡಾ ಕೋರ್ಸ್ ಇದರಲ್ಲಿ ನೋಡೋಕೆ ನಮಗೆ 896 ಅಂತ ನಮಗೆ ಸಿಗ್ತಾ ಇರುತ್ತೆ. ಅಂಡ್ ಕೂಡಾ ಕೋರ್ಸ್ ಅಂದ್ರೆ ಏನಪ್ಪಾ ಅಂತ ಯೋಚನೆ ಮಾಡ್ತಾ ಇರ್ಬೋದು ನೀವೇನಾದ್ರೂ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇದ್ದೀರಾ, ಬ್ಯಾಕ್ ಗ್ರೌಂಡ್ ಅಲ್ಲಿ ಗೇಮ್ ಆಡ್ಕೊಂಡು ಸ್ಟ್ರೀಮ್ ಮಾಡ್ಕೊಂಡು ಜೊತೆಗೆ ಬೇರೆ ಸಾಫ್ಟ್ವೇರ್ಸ್ ಯೂಸ್ ಮಾಡ್ತಾ ಇರ್ತೀರಾ ಅಂದ್ರೆ ಅದನ್ನ ಲೈಕ್ ಈಸಿಯಾಗಿ ಪುಷ್ ಮಾಡೋದಕ್ಕೆ ನಿಮಗೆ ಕೂಡಾ ಕೋರ್ಸ್ ಹೆಲ್ಪ್ ಮಾಡ್ತಾ ಇರುತ್ತೆ. ಅಂಡ್ ಈ ಕೂಡಾ ಕೋರ್ಸ್ ಎಷ್ಟು ಜಾಸ್ತಿ ಇರ್ತಾ ಇರುತ್ತೆ ಅಷ್ಟು ಒಳ್ಳೇದು. ಜೊತೆಗೆ ಗ್ರಾಫಿಕ್ ಕಾರ್ಡ್ ಅಲ್ಲಿ ಪ್ರೈಸ್ ರೇಂಜ್ ಕೂಡ ಅಷ್ಟೇ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಕೂಡಾ ಕೋರ್ಸ್ ಜಾಸ್ತಿ ಇರ್ತಾ ಇರುತ್ತೆ, ಪ್ರೈಸ್ ಲೈಕ್ ಸ್ವಲ್ಪ ವೇರಿಯೇಷನ್ಸ್ ಕೂಡ ಅಷ್ಟೇ ನಮ್ಗೆ ಅದೇ ರೀತಿ ಕಾಣ್ ಬರ್ತಾ ಇರುತ್ತೆ. ಅಂಡ್ ಇದು ನಮ್ಮ GeForce GTX 1650 ನ ರಿವ್ಯೂ ಆಗಿತ್ತು. ಸೊ ಈಗ ನೆಕ್ಸ್ಟ್ ನಮಗೆ ಮತ್ತೆ 3050 ಅಲ್ಲಿ ಏನೇನಿದೆ, ಏನೇನು ಫೀಚರ್ಸ್ ಇದೆ ಅದನ್ನ ನೋಡೋಣ. ಸೊ ಇಸ್ ಗೈಸ್, 1650 ಗ್ರಾಫಿಕ್ ಕಾರ್ಡ್ ಏನೋ ನೋಡಿದ್ವಿ, ಈಗ ನಮ್ಮ ಹತ್ರ ಇದೆ 3050 ಗ್ರಾಫಿಕ್ ಕಾರ್ಡ್. ಅಂಡ್ ಇದರಲ್ಲಿ ನಮಗೆ ನೋಡಕ್ ಹೋದ್ರೆ ಸೆಕೆಂಡ್ ಜನರೇಷನ್ ನ RT ಕೋರ್ಸ್ ನಾವು ನೋಡ್ತಾ ಇದ್ದೀವಿ ಫಾರ್ ರೇ ಟ್ರೇಸಿಂಗ್. ಸೊ ನೀವು ಗೇಮರ್ಸ್ ಆಗಿದ್ದೀರಾ, ಲೈಕ್ ತುಂಬಾ ಗೇಮ್ಸ್ ಆಡ್ತಾ ಇದ್ದೀರಾ ಅಂದ್ರೆ ರೇ ಟ್ರೇಸಿಂಗ್ ತುಂಬಾ ಹೆಲ್ಪ್ಫುಲ್ ಆಗ್ತಾ ಇರುತ್ತೆ. ಅಂಡ್ ಜೊತೆಗೆ ಥರ್ಡ್ ಜನರೇಷನ್ ನ ಟೆನ್ಸರ್ ಕೋರ್ಸ್ ಇರುತ್ತೆ DLSS ಹಾಗೂ AI ಗೋಸ್ಕರ. ಅಂಡ್ ಇದರಲ್ಲಿ ನಮಗೆ ಕೂಲಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡಕ್ ಹೋದ್ರೆ ವಿಂಡ್ಫೋರ್ಸ್ ನ ಆಲ್ಟರ್ನೇಟ್ ಫ್ಯಾನ್ಸ್ ನಮ್ಗೆ ಇಲ್ಲಿ ಕಾಣ್ ಬರ್ತಾ ಇರುತ್ತೆ. ಸೊ ನಾರ್ಮಲ್ ಕ್ಲಾಕ್ ವೈಸ್ ಅಲ್ಲಿ ತಿರ್ತಾ ಇರ್ಬೇಕಾದ್ರೆ ಟರ್ಬುಲೆನ್ಸ್ ಜಾಸ್ತಿ ಇರ್ತಾ ಇರುತ್ತೆ, ಇಲ್ಲಿ ಫುಲ್ ಬ್ಲಾಕ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಮಗೆ ಇಲ್ಲಿ ಆಲ್ಟರ್ನೇಟ್ ಕೊಟ್ಟಿದ್ದಾರೆ. ವಿಡಿಯೋ ಔಟ್ಪುಟ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ HDMI 2 ಪೋರ್ಟ್ ಇರ್ತಾ ಇರುತ್ತೆ, ಜೊತೆಗೆ DP ಪೋರ್ಟ್ಸ್ ನಮಗೆ 2 ಇರ್ತಾ ಇರುತ್ತೆ. ಅಂಡ್ ಓವರ್ ಆಲ್ ಇಂದು ಲೈಕ್ ನೀವೊಂದು ಮಿಡ್ ರೇಂಜ್ PC ಏನಾದ್ರು ಬಿಲ್ಡ್ ಮಾಡಿಸೋ ಪ್ಲಾನ್ ಅಲ್ಲಿ ಇದ್ದೀರಾ ಆ ತರ ಏನಾದ್ರು ಅಂದ್ರೆ ಆಬ್ವಿಯಸ್ಲಿ ಲೈಕ್ ಈಸಿಯಾಗಿ ನೀವು ಈ ಒಂದು ಗ್ರಾಫಿಕ್ ಕಾರ್ಡ್ಸ್ ನ ಅಪ್ಲೋಡ್ ಮಾಡಬಹುದು. ಜೊತೆಗೆ ನಮಗೆ GPU ಕ್ಲಾಕ್ ಸ್ಪೀಡ್ ನೋಡಕ್ ಹೋದ್ರೆ 1477 ಮೆಗಾಹರ್ಟ್ಜ್ ವರೆಗೂ ನಮಗೆ ಇದ್ರಲ್ಲಿ ಕಾಣ್ ಬರ್ತಾ ಇರುತ್ತೆ. ಕೂಡಾ ಕೋರ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ನಮಗೆ 2304 ಕೂಡಾ ಕೋರ್ಸ್. ನಾನು ಆಗ್ಲೇ ಸ್ಟಾರ್ಟಿಂಗ್ ಅಲ್ಲೇ ಲೈಕ್ 1650 ಗ್ರಾಫಿಕ್ ಕಾರ್ಡ್ಸ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳ್ತಾ ಇದೆ ಕೂಡಾ ಕೋರ್ಸ್ ಏನಕ್ಕೆ ಯೂಸ್ ಆಗ್ತಾ ಇರುತ್ತೆ ಅಂತ. ಸೊ ಇಷ್ಟು ಈ ಗ್ರಾಫಿಕ್ ಕಾರ್ಡ್ ನ ಡೀಟೇಲ್ಸ್ ಆಗಿತ್ತು. ಸೊ ಈಗ ನೆಕ್ಸ್ಟ್ ಮತ್ತೆ ನಾವು ಗಿಗಾಬೈಟ್ ನ GeForce RTX 3060 ಏನೇನಿದೆ ಅದನ್ನ ತಿಳ್ಕೊಡೋಣ ಬನ್ನಿ. ಸೊ ಎಸ್ ಗೈಸ್, 3050 ಏನೋ ನೋಡಿದ್ರಿ. ಸೊ ಈಗ ನನ್ನ ಹತ್ರ 3060 ಇದೆ. ಸೊ ಅಂಡ್ ಇದು ಕೂಡ ಅಷ್ಟೇ ಆಲ್ಮೋಸ್ಟ್ ಲೈಕ್ ಕೀ ಫೀಚರ್ಸ್ ಎಲ್ಲ 3050 ಸಿಮಿಲರ್ ಇದೆ. ಸೊ ಇದರಲ್ಲೂ ನೋಡಕ್ ಹೋದ್ರೆ ನಮಗೆ ಸೆಕೆಂಡ್ ಜನರೇಷನ್ ನ RT ಕೋರ್ಸ್ ಇರ್ತಾ ಇರುತ್ತೆ ಫಾರ್ ರೇ ಟ್ರೇಸಿಂಗ್. ಅದಾದ್ಮೇಲೆ ಥರ್ಡ್ ಜನರೇಷನ್ ನ ಟೆನ್ಸರ್ ಕೋರ್ಸ್ ಇರ್ತಾ ಇರುತ್ತೆ ಫಾರ್ DLSS ಅಂಡ್ AI. ಸೊ ಎಸ್, ಇದರ ಕೂಲಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡಕ್ ಹೋದ್ರೆ ಇದ್ರಲ್ಲಿ ನಾವು ನೋಡ್ತಾ ಇರ್ತೀವಿ ವಿಂಡ್ಫೋರ್ಸ್ ನ ಡ್ಯುಯಲ್ ಫ್ಯಾನ್ಸ್ ವಿತ್ ಆಲ್ಟರ್ನೇಟಿವ್ ಸ್ಪಿನ್ನಿಂಗ್ ಫ್ಯಾನ್
ಫ್ಯಾನ್ಸ್ ಜೊತೆ. ಅದಾದ್ಮೇಲೆ ಇದರಲ್ಲಿ ಕೂಡ ಕೋರ್ಸ್ ಬಗ್ಗೆ ಮಾತಾಡೋಕೆ ಹೋದ್ರೆ ನಮಗೆ ಇದರಲ್ಲಿ 3584 ತನಕ ನಮಗೆ ಕೂಡ ಕೋರ್ಸ್ ಸಿಗ್ತಾ ಇರುತ್ತೆ. ಅದ್ರ ಜೊತೆಗೆ ನಮಗೆ ಇದರಲ್ಲಿ ಅಗೈನ್ ವಿಡಿಯೋ ಔಟ್ಪುಟ್ಸ್ ಬಗ್ಗೆ ಮಾತಾಡೋಕೆ ಹೋದ್ರೆ ನಮಗೆ 2 HDMI ಜೊತೆಗೆ 2 TP ಪೋರ್ಟ್ಸ್ ಕೂಡ ನಮಗೆ ಈ ಒಂದು ಗ್ರಾಫಿಕ್ ಕಾರ್ಡ್ಸ್ ಅಲ್ಲಿ ಸಿಗ್ತಾ ಇರುತ್ತೆ. ಅಂಡ್ ನೀವು ಲೈಕ್ ಒಂದು ಡೀಸೆಂಟ್ ಲೈಕ್ ಸ್ಟ್ರೀಮು ಮಾಡ್ತಾ ಇರ್ತೀರಾ, ಗೇಮ್ಸ್ ಹೈ ಎಂಡ್ ಗೇಮ್ಸ್ ಆಡ್ತಾ ಇರ್ತೀರಾ ಅಂದ್ರೆ, ನಾನು ಪರ್ಸನಲಿ 3060 ಯೂಸ್ ಮಾಡ್ತಾ ಇರೋದು. ಸೊ ನನ್ನ ಎಕ್ಸ್ಪೀರಿಯನ್ಸ್ ಅಂತೂ ಇದುವರೆಗೂ ಚೆನ್ನಾಗೇ ಇದೆ. ಲೈಕ್ ಏನು ಅಷ್ಟೊಂದು ಇಶ್ಯೂಸ್ ಬರ್ತಿರಲಿಲ್ಲ. ಕೆಲವೊಮ್ಮೆ ಲೈಕ್ ಜಾಸ್ತಿ ಲೋಡ್ ಏನಾದರೂ ಕೊಟ್ಟಾಗ ಗೇಮ್ ಕ್ರಾಶಸ್ ಆಗೋದು, ಸೊ ಈ ತರ ನಡೀತಿರುತ್ತೆ. ಇದರ ಕೋರ್ ಕ್ಲಾಕ್ ಬಗ್ಗೆ ಮಾತಾಡೋಕೆ ಹೋದ್ರೆ ನಮಗೆ 1792 ಮೆಗಾಹರ್ಟ್ಸ್ ವರೆಗೂ ಸಿಗ್ತಾ ಇರುತ್ತೆ. ಅಂಡ್ ರೆಫರೆನ್ಸ್ ಕಾರ್ಡ್ ಬಂದ್ಬಿಟ್ಟು ನಮಗೆ 1777 ಮೆಗಾಹರ್ಟ್ಸ್ ತನಕ ನಮ್ಗೆ ಇದರಲ್ಲಿ ಇರ್ತಾ ಇರುತ್ತೆ. ಸೊ ಅಂಡ್ ಇದರ ಡಿಜಿಟಲ್ ಮ್ಯಾಕ್ಸ್ ರೆಸಲ್ಯೂಷನ್ ಕೂಡ ಅಷ್ಟೇ ನಿಮಗೆ ಅಪ್ ಟು 8K UHD ವರೆಗೂ ನಿಮಗೆ ಸಿಗ್ತಾ ಇರುತ್ತೆ. ಸೊ ಬನ್ನಿ, 3 ಗ್ರಾಫಿಕ್ ಕಾರ್ಡ್ ಆಲ್ರೆಡಿ ನೋಡಿದೀವಿ, ಅನ್ಬಾಕ್ಸ್ ಮಾಡಿದೀವಿ, ಅದ್ರ ಕೀ ಫೀಚರ್ಸ್ ತಿಳ್ಕೊಂಡಿದೀವಿ. ಸೊ ಈಗ ಇನ್ನೊಂದು ಹೈ ಎಂಡ್ ಗ್ರಾಫಿಕ್ ಕಾರ್ಡ್ ಒಂದು ಬಾಕಿ ಇದೆ, 4070 ಸೂಪರ್. ಸೊ ಅದೇಂಗಿದೆ, ಅದರಲ್ಲಿ ಏನೇನು ಕೀ ಫೀಚರ್ಸ್ ಇದೆ ಅದನ್ನ ಕೂಡ ನೋಡೋಣ. ಸೊ ಇಸ್ ಗೈಸ್ 3060 ನ ಕೀ ಫೀಚರ್ಸ್ ಕಂಪ್ಲೀಟ್ ಆಗಿ ನೀವು ನೋಡಿದ್ರಿ. ಸೊ ಈಗ ನನ್ನ ಹತ್ರ ಇದೆ Gigabyte ನ GeForce RTX 4070 ಸೂಪರ್. ಅಂಡ್ ಇದರಲ್ಲಿ ನಮಗೆ ಮೈನ್ ಆಗಿ ನೋಡೋಕೆ ಹೋದ್ರೆ 4th ಜನರೇಷನ್ ನ ಟೆನ್ಸರ್ ಕೋರ್ಸ್ ಇರ್ತಾ ಇರುತ್ತೆ. ಅಂಡ್ ಜೊತೆಗೆ 3rd ಜನರೇಷನ್ ನ RT ಕೋರ್ಸ್ ಇರ್ತಾ ಇರುತ್ತೆ ಫಾರ್ ರೇ ಟ್ರೇಸಿಂಗ್. ಅಂಡ್ ಇದರ ಕೂಲಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡೋಕೆ ಹೋದ್ರೆ ನಮಗೆ ವಿಂಡ್ಫೋರ್ಸ್ ಕೂಲಿಂಗ್ ಸಿಸ್ಟಮ್ ಇದೆ ವಿತ್ ಟ್ರಿಪಲ್ ಫ್ಯಾನ್ಸ್. ಇದರ ಕೋರ್ ಕ್ಲಾಕ್ ಬಗ್ಗೆ ಮಾತಾಡೋಕೆ ಹೋದ್ರೆ 2505 ಮೆಗಾಹರ್ಟ್ಸ್ ವರೆಗೂ ಇದೆ. ಅಂಡ್ ಜೊತೆಗೆ ಕೂಡ ಕೋರ್ಸ್ ಬಗ್ಗೆ ಮಾತಾಡೋಕೆ ಹೋದ್ರೆ 7168 ಕೂಡ ಕೋರ್ಸ್ ವರೆಗೂ ಇದೆ ಇಲ್ಲಿ. ಅಂಡ್ ಅದಾದ್ಮೇಲೆ ವಿಡಿಯೋ ಔಟ್ಪುಟ್ ಸೆಕ್ಷನ್ ಬಂದ್ರೆ ನಮಗೆ 3 TP ಪೋರ್ಟ್ಸ್ ಇದೆ, ಜೊತೆಗೆ ಒಂದು HDMI ಪೋರ್ಟ್ ಇದೆ. ಸೊ ಇದು 4070 ಸೂಪರ್ ನ ಕೀ ಫೀಚರ್ಸ್ ಆಗಿತ್ತು. ಅಂಡ್ ಇದ್ರ ಪ್ರೈಸಿಂಗ್ ರೇಂಜ್ ನೋಡೋಕೆ ಹೋದ್ರೆ ಹತ್ತತ್ರ ನಿಮ್ಗೆ ಅರೌಂಡ್ ಸಮಥಿಂಗ್ ಲೈಕ್ 55,000 to 56,000 ಅರೌಂಡ್ ಬರ್ತಾ ಇರುತ್ತೆ. ಪ್ರೈಸಸ್ ವೇರಿ ಆಗ್ತಾ ಇರುತ್ತೆ. ಸೊ ಇಸ್ ಗೈಸ್ ಪ್ರತಿಯೊಂದು ಗ್ರಾಫಿಕ್ ಕಾರ್ಡ್ ಫೀಚರ್ಸ್, ಕೀ ಫೀಚರ್ಸ್, ಸ್ಪೆಸಿಫಿಕೇಶನ್ಸ್ ಅಂತ ತಿಳ್ಕೊಂಡ್ವಿ. ಅಂಡ್ ಆಲ್ಮೋಸ್ಟ್ ಪ್ರತಿಯೊಂದು ಪ್ರೈಸ್ ರೇಂಜ್ ಲೈಕ್ ನಾನು ಸ್ಟಾರ್ಟಿಂಗ್ ಅಲ್ಲಿ 1650 ತಿಳಿಸಿದೆ. ಅದಾದ ನಂತರ 3050 ಪ್ರೈಸಿಂಗ್ ರೇಂಜ್ ನೋಡೋಕೆ ಹೋದ್ರೆ ಹತ್ತತ್ರ ನಿಮಗೆ 17,000 to 18,000 ಬೀಳುತ್ತೆ. ಅದಾದ್ಮೇಲೆ 3060 ಪ್ರೈಸಿಂಗ್ ರೇಂಜ್ ನೋಡೋಕೆ ಹೋದ್ರೆ ನಿಮಗೆ ಅರೌಂಡ್ 26,000 to 27,000 ಬೀಳುತ್ತೆ. ಅದಾದ್ಮೇಲೆ ನಮ್ಮ ಹೈ ಎಂಡ್ ಗ್ರಾಫಿಕ್ ಕಾರ್ಡ್ 4070 ಸೂಪರ್ ನ ಒಂದು ಪ್ರೈಸ್ ರೇಂಜ್ ನೋಡೋಕೆ ಹೋದ್ರೆ ನಿಮಗೆ ಹತ್ತತ್ರ 63,000 to 64,000 ರೇಂಜ್ ಅಲ್ಲಿ ನಿಮಗೆ ಬೀಳುತ್ತೆ. ಅಂಡ್ ನಾನು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಈ ಪ್ರಾಡಕ್ಟ್ಸ್ ಎಲ್ಲ ಎಲ್ಲಿಂದ ತಗೊಂಡ್ಬಂದೆ ಅಂತ, PC ಕುಮಾರ್ ಅವ್ರ ಕಡೆಯಿಂದ. ಅಂಡ್ ನೀವು ಯಾರು PC ಬಿಲ್ಡ್ ಮಾಡಬೇಕು ಅಂತ ಇದ್ದೀರಾ ಅಂದ್ರೆ ನಾನು ಅವ್ರ ಶಾಪ್ ಡೀಟೇಲ್ಸ್ ಏನಿದೆ ಕಂಪ್ಲೀಟ್ ಆಗಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅಂಡ್ ಅವರ ವೆಬ್ಸೈಟ್ ಲಿಂಕ್ ಕೂಡ ಇದೆ www.pckumar.in ಅಂತ. ಸೊ ಅಲ್ಲೂ ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು ಮನೇಲೆ ಕುತ್ಕೊಂಡು. ಲೈಕ್ ಆಲ್ ಓವರ್ ಇಂಡಿಯಾ ಶಿಪ್ಮೆಂಟ್ ಇದೆ ಅವ್ರದ್ದು. ಸೊ ಮನೇಲೆ ಕುತ್ಕೊಂಡು ಹಂಗೆ ಆರ್ಡರ್ ಮಾಡಿದ್ರೆ ಇಮಿಡಿಯೇಟ್ ನಿಮ್ಮ ಮನೆ ಡೋರ್ ಹತ್ರ ಬಂದು ನಿಲ್ಲುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತಾ ಇರ್ತೀನಿ. ಅಂಟಿಲ್ ದೆನ್ ಬೈ ಬೈ, ಟೇಕ್ ಕೇರ್, ಪೀಸ್ ಔಟ್.